ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಈ ದೇಶ ಯಾವುದು ಬಿಜೆಪಿಯವರದಲ್ಲ, ಜೆಡಿಎಸ್ನವರದಲ್ಲ, ಕಾಂಗ್ರೆಸ್ನವರದಲ್ಲ. ಈ ದೇಶ ನಿಮ್ದು. ನೀವು ರಾಜಕೀಯವನ್ನ ಬಹಳ ಆಳವಾಗಿ ಹತ್ರದಿಂದ ವಿಮರ್ಶೆ ಮಾಡಿ ವಿಚಾರ ಮಾಡಿದ್ರೆ ಮಾತ್ರ ಮುಂದೆ ಸಮಾಜ ಬದಲಾವಣೆ ಆಗುತ್ತೆ. If you are expecting that politicians should be non-corrupt, if you feel politicians should be out of the world, it's not going to happen. If at all you have to make a change in this society, you need to choose the right people. If you are only not choosing the right people, ನೀವು ಕರಪ್ಟ್ ಇದ್ಬಿಟ್ಟು ನಾವು ಕರಪ್ಟ್ ಇರಬಾರದು ಅಂತಕ್ಕಂಥದ್ದು ವ್ಯವಸ್ಥೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಸರಿಗಿದ್ರೆ ನಾವು ಸರಿಗಿರ್ತೀವಿ, ನೀವು 420 ಇದ್ರೆ ನಾವು 840 ಇರ್ತೀವಿ. So if at all you expect there has to be change in society, my dear friends, it's high time. ಸ್ವಲ್ಪ ಫೇಸ್ ಟೈಮ್ ನ ಕಮ್ಮಿ ಮಾಡ್ಕೊಳ್ಳಿ, ಫೇಸ್ಬುಕ್ ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ನ ಸ್ಕ್ರಾಲಿಂಗ್ ಕಮ್ಮಿ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಈ ವಾಟ್ಸಪ್ ಯೂನಿವರ್ಸಿಟಿಗಳು, ಕೆಲವು ಮಾಧ್ಯಮಗಳು ಒಂದು ನರೇಶನ್ ಸೆಟ್ ಮಾಡ್ತಾ ಇದ್ದಾರೆ. ಇವತ್ತು ಸುಮ್ಮನೆ ಉದಾಹರಣೆ ಕೇಳ್ತೀನಿ ನಿಮಗೆ. ನೋಬೆಲ್ ಪ್ರೈಸ್ ವಿನ್ನರ್ ಯಾರ ಹೆಸರು ಗುರ್ತಿದೆ ನಿಮಗೆ? ಯಾವ ಕಂಟ್ರಿ ಅವರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಗುರ್ತಿದೆಯಾ? ಒಂದು ಟಿವಿನಲ್ಲಿ ಇದ್ರ ಬಗ್ಗೆ ಚರ್ಚೆ ಇರೋದಿಲ್ಲ. ಚರ್ಚೆ ಏನಿದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ? ಯಾವುದು ಬೇಡಾಗಿದೆ ಅದು ನಮ್ಮನ್ನ ಪುಷ್ ಮಾಡ್ತಾ ಇದೆ. ಅ ಪರ್ಸನ್ ಹೂ ಕ್ಯಾನ್ ಕಂಟ್ರೋಲ್ ದ ಮೈಂಡ್ ಕ್ಯಾನ್ ಸೆಟ್ ದ ನರೇಷನ್. ನಾವು ಈ ನರೇಷನ್ ಸೆಟ್ಟಿಂಗ್ ವ್ಯವಸ್ಥೆಯಲ್ಲಿ ಇದ್ದೀವಿ. ಈ ದೇಶ ಯಾವುದು ಬಿಜೆಪಿಯವ್ರದಲ್ಲ, ಜೆಡಿಎಸ್ನವ್ರದಲ್ಲ, ಕಾಂಗ್ರೆಸ್ನವ್ರದಲ್ಲ. ಈ ದೇಶ ನಿಮ್ದು. ಯಾರು ಬಿಜೆಪಿಯವನು ಅವ್ರ ಮನೆಯಿಂದ ರೊಕ್ಕ ತರಂಗಿಲ್ಲ, ಕಾಂಗ್ರೆಸ್ನವ್ರು ಕೂಡ ಅವ್ರ ಮನೆಯಿಂದ ಏನು ರೊಕ್ಕ ತರಂಗಿಲ್ಲ. ಈ ದೇಶದ ಭವಿಷ್ಯ ನಿಮ್ಮ ಹೆಗಲ ಮೇಲಿದೆ.